ಅಲ್ಲಿ ನಮ್ಮ ಬಾಸ್ ಸಮಾಧಿ ಹತ್ರ ಆಶೀರ್ವಾದ ತಗೊಂಡು ಇಲ್ಲಿ ರಾಜಣ್ಣರ ಹತ್ರ ಬಂದಿದ್ದೀವಿ, ಅಪ್ಪಾಜಿಯರ ಹತ್ರ. ಯಾಕಂದರೆ ಇದೇ ಕಲಾವಿದರು, ಅವ್ರ ಆಶೀರ್ವಾದ ನಮ್ಮಂಥ ಕಲಾದೇವಿ ಆಶೀರ್ವಾದ ಅವ್ರದ್ದು ಇದ್ದಂಗೆ. ನಮ್ಮಂಥ ಟೀಮ್ಗೆಲ್ಲ ಅವ್ರ ಆಶೀರ್ವಾದ ಮಾಡಿದ್ರೆ ನಮ್ಮ ಫಿಲಮ್ ತುಂಬ ಚೆನ್ನಾಗಿ ಹಿಟ್ಟಾಗುತ್ತೆ. ಯಾಕಂದರೆ ಇವಾಗಲೇ ಕರ್ನಾಟಕ ನಮ್ಮದು ಯೂಟ್ಯೂಬಲ್ಲೆಲ್ಲ ರೀಚ್ ಆಗ್ತಾ ಇದೆ. ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಪಡಿಜನ್ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಜಗದೀಶ್ ಅಂತ. ಆ ತಾಯಿ ಭುವನೇಶ್ವರಿ ನಮ್ಮ ಟೀಮ್ಗೆ, ನನ್ನ ಆರ್ಟಿಸ್ಟ್ಗಳಿಗೆ, ಇಡೀ ನನ್ನ ತಂಡಕ್ಕೇ ಆರೋಗ್ಯ ಆಯುಷು ಪಟ್ಟಿ ಕಾಪಾಡಿ. ಈಗಾಗಲೇ ಅಪ್ಪು ಸರ್ ಹತ್ರ ಹೋಗಿ ಬಂದ್ವಿ. ಈಗ ರಾಜಣ್ಣ ಹತ್ರ ಇದ್ವಿ. ರಾಜಣ್ಣ ಅಂದರೆ ಕನ್ನಡದಲ್ಲಿ ಒಂದು ಮಾತಿದೆ, ನಮಗೆ ಮಾತು ಕಲಿಸಿದ್ದು ಕನ್ನಡ, ವಿದ್ಯೆ ನೀಡಿದ್ದು ಕನ್ನಡ, ಉದ್ಯೋಗ ದೊರಕಿಸಿದ್ದು ಕನ್ನಡ, ಬದುಕು ದಯಪಾಲಿಸಿದ್ದು ಕನ್ನಡ. ಕನ್ನಡದ ಶಕ್ತಿಗೆ ಕನ್ನಡಿಗ, ಕನ್ನಡಿಗನ ಶಕ್ತಿ ಕನ್ನಡ. ಹಾಗೆ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಸಿನಿಮಾ ರೀಚ್ ಆಗ್ತಿದೆ. ಸೊ ಕನ್ನಡದ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ, ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಹಾಗೆ ನಮ್ಮ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಇನ್ನು ಫ್ಯೂ ಡೇಸಲ್ಲಿ ಶೂಟ್ ಸ್ಟಾರ್ಟ್ ಆಗ್ತಿದೆ. ಸೊ ಇವರೆಲ್ಲ ಆಶೀರ್ವಾದ ತೊಗೊಂಡಿರೋದು ತುಂಬಾ ಬ್ಲೆಸ್ಸಿಂಗ್ಸ್ ಆಗಿದೆ. ಜೈ ಕರ್ನಾಟಕ ಮಾತೆ. ಈ ಸಾಂಗ್ ಕೇಳ್ತಿದ್ದಾಗೆ ನಾವು ನೆನಪು ಬರುವಂಥ ನಮ್ಮ ಅಣ್ಣವರ ಒಂದು ಸ್ಮಾರಕದ ಹತ್ರ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಆಶೀರ್ವಾದ ಪಡ್ಕೊಂಡು ಬಂದು ಇವಾಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೇವೆ. ಅಲ್ಲಿ ಹೇಳಿದ ಹಾಗೆ ನಮ್ಮ ಕರ್ನಾಟಕ ಮತ್ತು ನಮ್ಮ ಕನ್ನಡ ಜನತೆಗಳನ್ನು ಕೇಳಿಕೊಳ್ಳೋದೇನೆಂದರೆ, ಇವಾಗ ತಾನೇ ನಮ್ಮ ಕನ್ನಡ ಸಿನಿಮಾಗಳು ಬೆಳಕಿಗೆ ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇದೆ. ಈ ಸಕ್ಸಸ್ಗೆ ನಮ್ಮ ಕರ್ನಾಟಕ ಜನತೆ ಎಲ್ಲರಿಗೂ ನನ್ನ ಒಂದು ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಸಿನಿಮಾಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳಿಕೊಳ್ತೇವೆ. ಧನ್ಯವಾದಗಳು.